ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ನೀವು ವೀಕ್ಷಕರೇ ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ಇವತ್ತು ಅಂಥದ್ದೇ ಒಂದು ವಿಚಾರದ ಬಗ್ಗೆ ನಾವು ಮಾತಾಡೋದಕ್ಕೆ ಸೇರಿದ್ದೀವಿ. ಎಸ್, ಇವತ್ತು ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸ್ತಾ ಇರುವ ಮತ್ತು ದೇಶದಾದ್ಯಂತ ಹಿಂಗೂ ಇದೆಯಾ ನಮ್ಮ ವ್ಯವಸ್ಥೆ ಅಂತ ವ್ಯವಸ್ಥೆಯನ್ನು ನೋಡಿ ವಾಕರಿಕೆ ಬರ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಮೇ 3ನೇ ತಾರೀಕು 23 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ. ನೀಟ್ ಎಕ್ಸಾಮ್ ಬರೆದು ಅಪ್ಪ ನನ್ನ ಎಕ್ಸಾಮ್ ತುಂಬ ಚೆನ್ನಾಗಾಗಿದೆ, ಅಮ್ಮ ನನ್ನ ಎಕ್ಸಾಮ್ ತುಂಬ ಚೆನ್ನಾಗಾಗಿದೆ, ನಾನು ಡಾಕ್ಟರ್ ಆಗ್ತೀನಿ, ಭಾಳಷ್ಟು ಜನ ಮಕ್ಕಳನ್ನು ನಾನು ರಕ್ಷಣೆ ಮಾಡ್ತೀನಿ, ಇನ್ನು ನೀವು ಒದ್ದಾಡೋದು ಬೇಡ, ಇನ್ನು ನೀವು ಯಾವುದೇ ರೀತಿ ಕಷ್ಟಪಡೋದು ಬೇಡ, ನಾನು ಡಾಕ್ಟರ್ ಆಗಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ತುಂಬ ಭರವಸೆಯಿಂದ ಕಾನ್ಫಿಡೆನ್ಸಿಂದ ರಿಲ್ಯಾಕ್ಸ್ ಆಗಿದ್ದಂತಹ ಆ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ಇಲ್ಲ ನೀವು ಬರೆದಿರೋ ಪರೀಕ್ಷೆ ಕ್ಯಾನ್ಸಲ್ ಆಗೋಯ್ತು ಅಂದರೆ ಏನು ಮಾಡಬೇಕು ಪಾಪ ಹುಡುಗರು. ನಿಮ್ಗೆ ಕೈಲಾಗದ ತನಿಖೆ, ನಿಮ್ಮ ನಾಲಾಯಕ ತನಿಖೆ, ನಿಮ್ಮ ಹೊಣೆಗೇಡಿ ತನಿಖೆ, ನಿಮ್ಮ ಭಾರನೆಲ್ಲ ತಂದು ಮಕ್ಕಳ ಮೇಲೆ ಹಾಕಿ ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಒಂದು ಎಕ್ಸಾಮ್ ಕಳೆದ 10 ವರ್ಷಗಳಲ್ಲಿ 100 ಪ್ರಶ್ನೆ ಪತ್ರಿಕೆಗಳು 100 ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ. ಪದೇ ಪದೇ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ ಅವು ಎಕ್ಸಾಮ್ಗಳೇ ಆಗುತ್ತೆ. ಕಷ್ಟಪಟ್ಟು ಓದ್ತಾ ಇರುವಂಥ ಮಕ್ಕಳು ಏನು ಮಾಡಬೇಕು? ಕಷ್ಟಪಟ್ಟು ಓದಿದ್ರು ಕೂಡ ಯಾವನೋ ದುಡ್ಡಿರುತ್ತೆ, ದಲ್ಲಾಳಿನ ಹಿಡ್ಕೊಂಡು ಅವ್ನು ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ನಾವು ಮಾತ್ರ ನೆಕ್ಸ್ಟ್ ಟೈಮ್ ಅಂತ ಸಾಯ್ತಾ ಇರಬೇಕು. 3 ವರ್ಷ ಮಕ್ಕಳು ಮನೆಯಿಂದ ಹೊರಗಡೆ ಬರೋದಿಲ್ಲ, 4 ಗೋಡೆಗಳ ಮಧ್ಯೆ ತಮ್ಮನ್ನು ತಾವು ಬಂದಿ ಮಾಡ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್ನ ನೋಡಲ್ಲ, ಓಡಾಡೋದಿಲ್ಲ, ಮೋಜು ಮಸ್ತಿ ಮಾಡೋದಿಲ್ಲ, ಮೊಬೈಲನ್ನು ನೋಡೋದಿಲ್ಲ, IPL ನೋಡಲ್ಲ, ಕ್ರಿಕೆಟ್ ಆಡಲ್ಲ, ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಇಲ್ಲ. ಜಸ್ಟ್ ಓದು ಓದು ಓದು, ಗುರಿ ನಾನು ಡಾಕ್ಟರ್ ಆಗಬೇಕು. ಹಾಗೆ ಗುರಿ ಇಟ್ಕೊಂಡು ಇವತ್ತು ಪರೀಕ್ಷೆ ಬರೆದಿರುವಂತಹ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ನೀವು ಬರೆದಿರೋದೆಲ್ಲ ವೇಸ್ಟ್, ಇನ್ನೊಂದು ಸರಿ ಓದಿ ಅಂತಂದರೆ ಇಂಥ ಚಿಲ್ಲರೆ ಬುದ್ಧಿ, ಈ ರೀತಿಯಾದಂಥ ಅವ್ಯವಹಾರ ಪದೇ ಪದೇ ನಡೀತಾ ಇದ್ರು. ಅದನ್ನು ಸರಿ ಮಾಡದೇ ಇರುವಂಥ ಈ ವ್ಯವಸ್ಥೆಗೆ ನಮ್ಮದೊಂದು ಧಿಕ್ಕಾರ. ಇಷ್ಟಾದರೂ ಕೂಡ ಯಾರು ಹೊಣೆ ಹೊತ್ಕೊಳ್ದೆ, ಇಷ್ಟಾದರೂ ಕೂಡ ಯಾರು ಮಾತಾಡದೆ ಸುಮ್ಮನಿದ್ದೀರಲ್ಲ, ನಿಮಗೆಲ್ಲ ಏನಾಗಬೇಕು? ಚುನಾವಣೆಗಳನ್ನು ಗೆದ್ದೀವಿ ಅಂತ ಸರ್ಟಿಫಿಕೇಟ್ ತಲೆಗಂಟಿಸ್ಕೊಂಡು ಇಂತಹ ಅವ್ಯವಸ್ಥೆಗಳ ಬಗ್ಗೆ ಮಾತಾಡದೇ ಇರುವಂತಹ ನೀವೆಲ್ಲ ಒಬ್ಬರು ನಾಯಕರೇನ್ರಿ ನೀವು? ಒಬ್ಬ ಎಜುಕೇಷನ್ ಮಿನಿಸ್ಟ್ರು ಇಲ್ಲಿಯವರೆಗೆ ಮಾತಾಡೋದಕ್ಕೆ ತಾಕತ್ತು ದಮ್ಮು ಇಲ್ಲ, ಒಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋದಿಲ್ಲ. 2024ರಲ್ಲಿ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದವ್ರನ್ನ ಇಲ್ಲಿಯವರೆಗೆ ನೇಣುಗಂಬಕ್ಕೆ ಏರಿಸಿಲ್ಲ, ಜೀವಾವಧಿ ಶಿಕ್ಷೆ ಕೊಟ್ಟಿಲ್ಲ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇನ್ನೊಂದಿಷ್ಟು ಹೈಯರ್ ಹುದ್ದೆ ಕೊಡ್ತೀರಿ ಅಂದರೆ ನಾಚಿಕೆ ಆಗಬೇಕು ನಿಮಗೆ. ಇವತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ನಾವು ಈ ನೀಟ್ ವಿದ್ಯಾರ್ಥಿಗಳ ಗೋಳು ಸಮಸ್ಯೆ ಮತ್ತು ಈ ಭಾರತ ದೇಶದಲ್ಲಿ ನಡೀತಾ ಇರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕಳ್ಳ ವ್ಯವಹಾರದ ಬಗ್ಗೆ ಮಾತಾಡ್ತೀವಿ. ಇದೇ ಈ ಕ್ಷಣದ ರಾಧಕ ಪಂಚಾಯಿತಿ. ನೀಟ್ ಅವ್ಯವಹಾರ, ಈ ವ್ಯವಸ್ಥೆ ಸರಿ ಹೋಗೋದೇ ಇಲ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ವೀಕ್ಷಕರೇ ನಿಮ್ಮ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ನ್ಯೂಸ್ನ ರಾಧಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಅಕ್ಸಾ ಫೌಂಡೇಶನ್, ಅಂದರೆ ನಿರುದ್ಯೋಗ ವಿದ್ಯಾರ್ಥಿಗಳ ಪರವಾಗಿ ಸತತವಾಗಿ ಧ್ವನಿಯನ್ನ ಎತ್ತಾ ಇರುವಂತ ಕಾಂತಕುಮಾರ್ ನಮ್ಮೊಂದಿಗಿದ್ದಾರೆ. ಕಾಂತಕುಮಾರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿ ವಕ್ತಾರರಾದಂತಹ ಉತ್ಕರ್ಷ್ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಉತ್ಕರ್ಷ್, ತಮಗೂ ಕೂಡ ಸ್ವಾಗತ. ಇನ್ನು ಕಾಂಗ್ರೆಸ್ನ ವಕ್ತಾರರಾದಂತಹ UT ಫರ್ಜಾನ್ ಅವರು ಜಾಯಿನ್ ಆಗಿದ್ದಾರೆ. UT ಫರ್ಜಾನ್ ಅವರೇ, ತಮಗೂ ಸ್ವಾಗತ. ಇನ್ನು JDSನ ಪ್ರದೀಪ್ ಗೌಡ್ರು ಜಾಯಿನ್ ಆಗಿದ್ದಾರೆ. ಪ್ರದೀಪ್ ಗೌಡ್ರೆ, ತಮಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ನಾನು ಬಿಜೆಪಿ ವಕ್ತಾರರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಉತ್ಕರ್ಷ್, ಇಷ್ಟು ದೊಡ್ಡ ಅವ್ಯವಹಾರ ಆಗಿದೆ. ಕಳೆದ 10 ವರ್ಷಗಳಲ್ಲಿ ಸುಮಾರು 100 ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ. ಇದೇ ನೀಟ್ 2021ರಲ್ಲೂ ಆಯಿತು, 2024ರಲ್ಲೂ ಆಯಿತು, ಈಗ 2026ರಲ್ಲೂ ಆಗ್ತಾ ಇದೆ. ಸೊ ಇದ್ರ ಹೊಣೆ ಯಾರು ಹೊತ್ಕೋಬೇಕು? ಅಲ್ಲ, ಒಂದೇನಂತಂದ್ರೆ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು ಅತ್ಯಂತ ದುರ್ದೈವ ಸಂಗತಿ, ಅದು ಆಗ್ಬಾರ್ದಾಗಿತ್ತು. ಯಾಕಂದ್ರೆ ವಿದ್ಯಾರ್ಥಿಗಳು ಬಹಳಷ್ಟು ಭಾಷಣ ಬೇಡ, ಹೊಣೆ ಯಾರು ಹೊತ್ಕೋಬೇಕು? ಹೊಣೆ ಈಗ ಒಂದು ನೇರವಾಗಿ ಅದನ್ನ ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾರು ಆ ಕೆಲಸವನ್ನು ಮಾಡಿದ್ದಾರೆ, ಪೇಪರ್ ಅನ್ನು ಲೀಕ್ ಮಾಡ್ತಕ್ಕಂಥದನ್ನ, ಅವರನ್ನು ಈ ಕೂಡಲೇ ಅರೆಸ್ಟ್ ಮಾಡುವಂತ. ಯಾರು ಜೆರಾಕ್ಸ್ ಮಾಡೋರಾ? ಅಲ್ಲ, ಜೆರಾಕ್ಸ್ ಅಲ್ಲ, ಯಾರು ಪೇಪರ್ ಅನ್ನ ಮಧ್ಯವರ್ತಿಗಳು ಯಾರು ಮೆಸೇಜ್ ಮಾಡಿದ್ದಾರೆ ಅಲ್ಲ ನೋಡಿ, ಒಂದು ಯಾರು ಹೊಣೆ?
ಅಧಿಕಾರಿಗಳು ಕೂಡ ಫೇಲ್ಯೂರ್ ಆಗಿರುವಂಥದ್ದು ಕೂಡ ನಮಗೆ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಹಾಗಾಗಿ ಒಂದು CBI ಇನ್ವೆಸ್ಟಿಗೇಷನ್ ನಡೀತಿದೆ. ಮೊನ್ನೆ RCB ಕಾಲ್ ತುಳಿತಾ ಇತ್ತಲ್ಲ ಬೆಂಗಳೂರಲ್ಲಿ, ಅದಕ್ಕೆ ಯಾರು ಹೊಣೆ? ಯಾರು ಅವತ್ತು ನೀವೆಲ್ಲ ನೋಡಿದಿರಲ್ಲ ಯಾರು ಹೊಣೆ ಅಂತ? ಯಾರು ಹೊಣೆ ನೀವ್ ಹೇಳಿ ಸರ್. ಸರ್ಕಾರನೇ ಹೊಣೆ ಆಗದಂಥದ್ದು. ಇಲ್ಲಿ ಯಾರು ಹೊಣೆ? ಇಲ್ಲಿ 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 ಪ್ರಶ್ನೆ ಅಲ್ಲ, ನಾನು ಅದನ್ನೇ ಹೇಳದಂತದ್ದು ಕೇಳಿ. ನಾನು ಅದನ್ನೇ ಅಲ್ಲ, ಹೇಳಕ್ ಇಲ್ಲಿ ಬಂದೆ. ಪ್ರಶ್ನೆ ಪತ್ರಿಕೆ ಲೀಕ್ ನೀವು ಆಗಿರೋದು. ಕೇಳಿದ್ಮೇಲೆ ನಾನು ಹೇಳೋದನ್ನ ಹೇಳಿ, ಹೇಳಿ, ಕೇಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು ಆಗ್ಬಾರ್ದಾಗಿತ್ತು, ಆಗಿದೆ. ಆದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಆಲ್ರೆಡಿ CBI ಇನ್ವೆಸ್ಟಿಗೇಷನ್ ಕೊಟ್ಟಿದೆ, ಅನೇಕ ಜನ ಅರೆಸ್ಟ್ ಮಾಡುವಂತ ಕೆಲಸ ಕೂಡ ಮಾಡಿದೆ. RCB ಕಾಲ್ ತುಳಿತಕ್ಕೆ ಸರ್ಕಾರವೇ ನೇರ ಹೊಣೆ. ಹೌದು, ನಾನು ಒಪ್ಕೊಳ್ತೀನಿ. ಈ ರಾಜ್ಯದ ಜನ ಕೂಡ ಅದನ್ನು ಒಪ್ಕೊಳ್ತಾರೆ. ಸರ್ಕಾರ ಒಪ್ಕೊಳ್ಳುತ್ತೋ ಬಿಡುತ್ತೋ ಬೇರೆ ವಿಚಾರ. ಆದರೆ ಇಲ್ಲಿ ಏನು ಪದೇ ಪದೇ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವ್ಯವಹಾರಗಳು ನಡೀತಾ ಇದೆ. ಕಂಟಿನ್ಯೂಸ್ ಆಗಿ ಈ ಥರದ ಪ್ಯಾರಲಲ್ ಒಂದು ಎಜುಕೇಷನ್ ಎಕಾನಮಿಯ ಲಾಬಿ ಜಾಸ್ತಿ ಆಗಿದೆ. ಆದರೆ ನಾವೊಂದು ಸರಿ ಪರೀಕ್ಷೆ ನಡ್ಸೋಕ್ಕಾಗ್ತಾ ಇಲ್ಲ ಅಂದರೆ ಅದಕ್ಕೆ ಸರ್ಕಾರ ಹೊಣೆ ಆಗಲ್ವಾ? ಸರ್ಕಾರದವರು ಒಂದಷ್ಟು ಸಂಬಂಧಪಟ್ಟಂತಹ ಸಚಿವರು ಹೊಣೆ ಆಗಲ್ವಾ? ಅದ್ರ ಬಗ್ಗೆ ಧರ್ಮೇಂದ್ರ ಒಂದಷ್ಟು ಪ್ರಧಾನ್ ಅವರು ಹೊಣೆ ಆಗಲ್ವಾ? ಒಂದಷ್ಟು ಗಮನ ಹರಿಸ್ಬೇಕು. ಬಹಳ ಧರ್ಮೇಂದ್ರ ಪ್ರಧಾನ್ ಅವರು ಹೊಣೆ. ಸರ್, ನೀವು ABVP ಇಂದ ಬಂದವರು ಉತ್ಕರ್ಷ್ ಗೊತ್ತಿದೆ ಮೇಡಮ್. ಅದಿದೆ ನಿಮ್ಮ ಹೃದಯದಲ್ಲಿ, ಅದಿದೆ. ಅದನ್ನ ಒಂದ್ ಸ್ವಲ್ಪ ಬಡ್ದು ಜಾಗೃತಗೊಳಿಸಿ ಬಿಡಿ. ರಾಜಕೀಯ ಅಲ್ವಾ? ಖಂಡಿತವಾಗ್ಲೂ ಹೇಳ್ತೀನಿ. ಧರ್ಮೇಂದ್ರ ಪ್ರಧಾನ್ ಅವರು ಈ ವಿಚಾರದಲ್ಲಿ ಸಾಲು ಸಾಲು ಸೋಲುಗಳಿಂದಾಗಿ ನೀವು ಈ ಹೊತ್ತು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು. ನೀವು ಆ ಮಾದರಿಯನ್ನ ಅನುಸರಿಸಬೇಕಾಗಿತ್ತು. ಅಲ್ಲ, ಒಂದೇನಂತಂದ್ರೆ ನಾವು ಅದನ್ನೇ ಹೇಳ್ತೀವಿ ಅಂತ, ಸರ್ಕಾರದವರು ಕೂಡ ಕೇಂದ್ರ ಸರ್ಕಾರದವರು ಒಂದಷ್ಟು ಮಹತ್ವನ ಕೊಡಬೇಕು. ಯಾಕಂದ್ರೆ ಪದೇ ಪದೇ ಈ ರೀತಿ ಆಗ್ತಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೂ ಕೂಡ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಮೂಡಿಸುತ್ತೆ. ಹಾಗಾಗಿ ಈ ಕೂಡಲೇ ಅದನ್ನು ಮಾಡುವಂಥ ಕಡೆ ಕೂಡ ಸರ್ಕಾರ ಕೆಲಸ ಮಾಡ್ತಾ ಇದೆ. ಬಟ್ ಮುಂದಿನ ದಿನಗಳು ಇದು ಆಗಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ ಕೂಡ. ಆಲ್ ರೈಟ್, ಓಕೆ. ಎಸ್ ಕಾಂತಕುಮಾರ್ ಅವರೇ, ಕಾಂತಕುಮಾರ್, ಈಗ KPSC ಬಗ್ಗೆ ನಾವು ಕೂಡ ಇದೇ ವೇದಿಕೆಯಲ್ಲಿ ರಾಧಕ ಪಂಚಾಯಿತಿಯಲ್ಲೇ ನಾವು ಚರ್ಚೆ ಮಾಡಿದ್ದೀವಿ. ಎಷ್ಟು ಕೆಟ್ಟ ಕೆರ ಹಿಡಿದಿದೆ ಅಂತ. ನಮ್ಮ ಕಡೆ ಹಂಗೆ ಅನ್ನೋದು, ಕೆರ ಅಂದ್ರೆ ಮತ್ತೆ ಚಪ್ಪಲಿ ಅನ್ಕೋಬೇಡ್ರಿ, ಅಂದ್ರೆ ಅದೊಂದು ಇದು ಹೇಳೋದು, ಅಂದರೆ ಎಷ್ಟು ಗಬ್ಬೆದ್ದೋಗಿದೆ ಅಂತ. ಸೊ ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಬಟ್ ಈ ರೀತಿಯಾದಂತಹ NIT ಅಥವಾ ಬೇರೆ ಬೇರೆ ಇವನ್ JEE ಇಂತಹ ಎಕ್ಸಾಮ್ಗಳೆಲ್ಲ ತುಂಬ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಯುತ್ತೆ ಅನ್ನುವಂಥ ಒಂದು ನಂಬಿಕೆ